ನಮಸ್ತೆ, ಎಲ್ರಿಗೂ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇದು ಶುಕ್ರವಾರದ ಬ್ಲಾಗ್. ಮಗನ್ ಸ್ಕೂಲಲ್ಲಿ ಈ ಗಣರಾಜ್ಯೋತ್ಸವದ ಪ್ರಯುಕ್ತ ಅಂತ ಟ್ರಿಕಲರ್ ರೆಸಿಪಿ ಚಾಲೆಂಜನ್ನು ಇಟ್ಟಿದ್ದಾರೆ. ನಾಳೆ ಒಳಗಡೆ ಸಬ್ಮಿಟ್ ಮಾಡಬೇಕು, ಅಂದರೆ ಫೋಟೋಸ್ನ ಕಳಿಸ್ಬೇಕು. ಸರಿ, ಇವತ್ತು ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡೋಣ. ಮಕ್ಕಳ ಜೊತೆ ನಾವು ಮಕ್ಕಳಾಗೋದಕ್ಕೆ ಸಣ್ಣ ಪುಟ್ಟ ಚಾನ್ಸ್ ಸಿಕ್ಕಾಗ ಯಾಕೆ ಬಿಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ. ಹಾಗೆ ಮಕ್ಕಳಿಗೆ ಕಾಂಪಿಟೇಷನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಆಸಕ್ತಿ ಬರಬೇಕು ಅಂದರೆ ನಾವು ಈ ರೀತಿ ಸ್ವಲ್ಪ ಇನಿಷಿಯೇಟಿವ್ ತಗೊಳ್ಳೇಬೇಕಲ್ವಾ. ಇವತ್ತು ಈ ಚಾಲೆಂಜ್ಗೋಸ್ಕರ ಭಾರತದ ತ್ರಿವರ್ಣ ಧ್ವಜದಲ್ಲಿರುವಂಥ ಬಣ್ಣಗಳನ್ನು ದೋಸೆನಲ್ಲಿ ತರುವಂಥ ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟು ಸಕ್ಸಸ್ಫುಲ್ ಆಗ್ತೀನಿ ಅಂತ. ಹಾಗೆ ನಾನು ಇಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಕಲರನ್ನು ಈ ದೋಸೆನಲ್ಲಿ ಉಪಯೋಗಿಸಿಲ್ಲ. ಎಲ್ಲ ಕೂಡ ನಾವು ದಿನನಿತ್ಯ ಅಡುಗೆನಲ್ಲಿ ಉಪಯೋಗಿಸುವಂಥ ಪದಾರ್ಥಗಳನ್ನೇ ಉಪಯೋಗಿಸಿ ಮಾಡ್ತಾ ಇರೋವಂಥದ್ದು. ಎಷ್ಟು ಕಲರ್ಫುಲ್ ಆಗಿ ಬರುತ್ತೆ ಅಂತ ಹೇಳಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನೋಡೋದಕ್ಕೆ. ನೀವು ಕೂಡ ವೆಯ್ಟ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣವಾ. ಇಲ್ಲಿ ನಾನು ನಾರ್ಮಲ್ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ನಾರ್ಮಲಾಗಿ ನಾವು ದೋಸೆ ಮಾಡುವಾಗ ಒಂದಿನದ ಮುಂಚೆ ಅಕ್ಕಿ ನೆನೆ ಇಟ್ಟು ರಾತ್ರಿ ಅದನ್ನು ರುಬ್ಬಿ ಬೆಳಿಗ್ಗೆ ಅಷ್ಟರಲ್ಲೇ ಫರ್ಮೆಂಟ್ ಬರ್ಸಿರ್ತೀವಲ್ವ, ಅದೇ ಥರ ಇದನ್ನು ರೆಡಿ ಮಾಡ್ಕೊಂಡಿರೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಲಸಿಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಚಟ್ನಿ ಬೇಕಲ್ವಾ, ಅದಕ್ಕೆ ಅಂತ ಹೇಳಿ ಇವತ್ತೊಂದು ಸ್ಪೆಷಲ್ ಚಟ್ನಿ ಮಾಡ್ತಾ ಇದ್ದೀನಿ. ಈ ದೋಸೆಗೆ, ಪಡ್ಡಿಗೆ, ಹಾಗೆ ಇಡ್ಲಿಗೆ ಎಲ್ಲದಕ್ಕೂ ಈ ಚಟ್ನಿ ಸೂಪರಾಗಿ ಕಾಂಬಿನೇಷನ್ ಆಗುತ್ತೆ. ಆದರೆ ಮೇಯ್ನಾಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಕಳಿಸಿದ್ರೆ ಅದು ಮಧ್ಯಾಹ್ನಕ್ಕೆಲ್ಲ ಕೆಟ್ಬಿಡುತ್ತಲ್ವ, ಚೆನ್ನಾಗಿರಲ್ಲ ಮಕ್ಕಳಿಗೆ ತಿನ್ನೋದಕ್ಕೆ. ಆದರೆ ಈ ರೀತಿ ಚಟ್ನಿ ಮಾಡಿ ಕಳಿಸಿದ್ರೆ ಡೆಫಿನೆಟಾಗಿ ಅದು ಕೆಟ್ಟೋಗಲ್ಲ, ಸಂಜೆವರೆಗೂ ಹಾಗೆ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ. ಫಸ್ಟ್ ನಾನಿಲ್ಲಿ ಒಂದು ಕಾಯಿ ಹೊಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾಯಿ ಬೇಕಾಗುತ್ತೆ, ಭಾಳ ಬೇಕಾಗಲ್ಲ. ನನ್ನ ಮಗ ಅಂತೂ ಈ ಕಾಯಿ ನೀರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನೆ. ಫಸ್ಟ್ ಅವನಿಗೆ ನೀರು ಕೊಟ್ಟು ನೆಕ್ಸ್ಟ್ ನಾನು ಚಟ್ನಿ ಪ್ರೋಸೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಸಣ್ಣ ಕಪ್ಪಷ್ಟು, ಅಂದರೆ ಅಂದಾಜಿಗೆ ಅರ್ಧ ಮುಷ್ಟಿಯಷ್ಟು ಶೇಂಗಾನ ಹಾಕಿ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕಿ ಇದರಲ್ಲಿ ಸ್ವಲ್ಪ ಈರುಳ್ಳಿ, ಅಂದರೆ ಒಂದು ಈರುಳ್ಳಿ, ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ 1 ಇಂಚ್ನಷ್ಟು, ಹಾಗೆ ಒಂದು 3-4 ಹಸಿಮೆಣಸಿನ್ಕಾಯಿ, ಅಂದರೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕಿ ಸಣ್ಣ ಊರಿನಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲೇ ಸ್ವಲ್ಪ ಕೊಬ್ಬರಿನ ಕೂಡ ಕಟ್ ಮಾಡಿ ಇದಕ್ಕೆ ಹಾಕಿದ್ದೀನಿ. 1 ಮುಷ್ಟಿಗಿಂತ ಕಡಿಮೆ ಅಷ್ಟೇ ಕೊಬ್ಬರಿನ ಹಾಕಿರೋದು. ಇನ್ನು 2 ಟೊಮ್ಯಾಟೊನು ಕೂಡ ಕಟ್ ಮಾಡಿ ಹಾಕಿ ಮೇಲ್ಗಡೆ ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನು ಬೇಯೋದಕ್ಕೆ ಇಟ್ಬಿಡ್ತೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಈ ರೀತಿ ಫ್ರೈ ಮಾಡಿ ಆಮೇಲೆ ನಾವು ಚಟ್ನಿ ಮಾಡಿದ್ವಿ ಅಂದರೆ ಅದು ಡೆಫಿನೆಟ್ ಆಗಿ ಸಂಜೆವರೆಗೂ ಹಾಳಾಗೋದಿಲ್ಲ. ಮಕ್ಕಳಿಗೆ ನಾವು ಖುಷಿಯಾಗಿ ಬಾಕ್ಸಿಗೆ ಇಟ್ಟು ಕಳಿಸ್ಬೋದು. ಹಾಗೆ ಇವತ್ತು ಟ್ರಿಕಲರ್ ದೋಸೆ ಮಾಡ್ತಾ ಇರೋದ್ರಿಂದ ಅದರಲ್ಲಿ ಮೊದಲನೇ ಕಲರು ಕೇಸರಿ ಅಲ್ವಾ, ಅದಕ್ಕೆ ನಾನಿಲ್ಲಿ ಕ್ಯಾರೆಟ್ ಉಪಯೋಗಿಸ್ತಾ ಇದ್ದೀನಿ. 2-3 ಕ್ಯಾರೆಟನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತ ರೆಡ್ ಕಲರ್ ಇರೋವಂಥ ಖಾರದ ಪುಡಿನ ಹಾಕಿ ಸ್ವಲ್ಪ ನೀರು ಹಾಕಿ ಈ ರೀತಿ ರುಬ್ಬಿ ತೆಗೆದಿಟ್ಟಿದ್ದೀನಿ. ಇನ್ನು ಗ್ರೀನ್ ಕಲರ್ಗೆ ಅಂತ ಸ್ವಲ್ಪ ಕೊತ್ತಂಬರಿ, ಹಾಗೆ 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ನೀರು ಮತ್ತು ಉಪ್ಪನ್ನ ಹಾಕಿ ಇದನ್ನು ರುಬ್ಕೊಳ್ತೀನಿ. ಇದೆರಡಕ್ಕೂ ಕೂಡ ಜಾಸ್ತಿ ನೀರು ಹಾಕಬಾರ್ದು. ನಾವು ಜಾಸ್ತಿ ನೀರು ಹಾಕಿಬಿಟ್ರೆ ದೋಸೆ ಹಿಟ್ಟು ತೆಳ್ಳಗಾಗ್ಬಿಡುತ್ತೆ. ಸೊ ಸ್ವಲ್ಪ ಇದು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕಿ ತೆಗೆದಿಟ್ಟಿದ್ದೀನಿ. ಈ ಕೊತ್ತಂಬರಿಗಿಂತ ಪಾಲಕ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನಾನು ಅದನ್ನು ಕೂಡ ತೋರಿಸ್ತೀನಿ. ಸೊ ಈಗ ಕೇಸರಿ ಕಲರ್ ಇರೋಂಥ ಕ್ಯಾರೆಟ್ಗೆ ಮತ್ತು ಈ ಗ್ರೀನ್ ಕಲರ್ಗೆ ಎರಡಕ್ಕೂ 2-3 ಚಮಚದಷ್ಟು ದೋಸೆ ಹಿಟ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ವೈಟ್ ರೆಡಿ ಮಾಡೋ ಅವಶ್ಯಕತೆಯೇ ಇಲ್ಲ ಅಲ್ವಾ, ಹೇಗಿದ್ರೂ ರೆಡಿ ಇರುತ್ತೆ. ಇದೆರಡು ರೆಡಿ ಆಗಿಬಿಟ್ರೆ ನಮ್ಮ ಟ್ರಿಕಲರ್ ದೋಸೆಗೆ ಈಸಿ ಆಗಿಬಿಡುತ್ತೆ. ಸೊ ಇದಕ್ಕೆ ಸ್ವಲ್ಪನೇ ಉಪ್ಪು ಹಾಕಿ ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ. ಹಾಗೆ ದೋಸೆ ಅಂದಮೇಲೆ ಆಲೂಗಡ್ಡೆ ಪಲ್ಯ ಇರಲೇಬೇಕಲ್ವಾ. ಒಂದು ಸೈಡಲ್ಲಿ ನಾನು ಅದನ್ನು ಕೂಡ ಮಾಡೋದಕ್ಕೆ ಇಟ್ಟಿದ್ದೆ. ನಾರ್ಮಲಾಗಿ ಎಲ್ಲರೂ ಹೇಗೆ ಆಲೂಗಡ್ಡೆ ಪಲ್ಯ ಮಾಡ್ತಾರೋ ಅದೇ ಥರ ಮಾಡಿದ್ರಿಂದ ನಾನು ಈ ರೆಸಿಪಿನ ಶೂಟ್ ಮಾಡಲಿಲ್ಲ. ಅಷ್ಟರಲ್ಲೇ ನಾವು ಚಟ್ನಿಗೆ ಅಂತ ಹೇಳಿ ಫ್ರೈ ಮಾಡೋದಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ಚೆನ್ನಾಗಿ ಫ್ರೈ ಆಗಿತ್ತು. ಅದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಕೂಡ ಇಟ್ಟಿದ್ದೆ. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಅದನ್ನು ಹಾಕಿ ನಾವು ಡ್ರೈ ರೋಸ್ಟ್ ಮಾಡಿರೋಂಥ ಶೇಂಗಾನು ಅದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ. ಸೊ ಚಟ್ನಿ ಕೂಡ ಇವಾಗ ರೆಡಿ ಆಗಿದೆ. ಇನ್ನು ಈಗ ನಮ್ಮ ತ್ರಿಕಲರ್ ದೋಸೆ ಮಾಡೋವಂಥದ್ದು ಮಾತ್ರ ಬಾಕಿ ಇರೋದು. ಹಂಚು ಕೂಡ ಚೆನ್ನಾಗಿ ಕಾದಿದೆ. ಸರಿ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಪ್ ಫಾರ್ ದ ಬೆಸ್ಟ್, ಚೆನ್ನಾಗಿ ಬರಲಿ ಅಂತಲೇ ಅಂದ್ಕೊಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ.
ಫಸ್ಟ್ ನಾನು ಈ ತುಪ್ಪದ ಸ್ಪೂನಿಂದ ಈ ಕೇಸರಿ ಕಲರಲ್ಲಿರುವಂಥ ಹಿಟ್ಟನ್ನ ತೊಗೊಂಡು ಜಸ್ಟ್ 2 ಚಮಚದಷ್ಟು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ದೊಡ್ಡ ಸ್ಪೂನಿಂದ ವೈಟ್ ಕಲರ್ ಅಲ್ಲಿರೋಂಥ ಹಿಟ್ಟನ್ನು ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಜಾಸ್ತಿ ನಾನು ಫಸ್ಟ್ ಟೈಮೇ ಸ್ಪ್ರೆಡ್ ಮಾಡೋದಕ್ಕೆ ಹೋಗಿಲ್ಲ, ಯಾಕೆಂದರೆ ಸ್ವಲ್ಪ ಭಯ ಅಲ್ವಾ ಕೆಟ್ಟೋಗ್ಬಿಟ್ರೆ ಅಂತ. ಅದಾದಮೇಲೆ ಮತ್ತೆ ಈ ಗ್ರೀನ್ ಕಲರಲ್ಲಿರೋವಂಥದ್ದನ್ನು ನೀಟಾಗಿ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಮೇ ಬಿ ನಾನು ಇಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡ ಸ್ಪೂನ್ ತೊಗೊಂಡು ಮಾಡಬೇಕಿತ್ತು ಅನಿಸ್ತು ಆಮೇಲೆ, ಬಟ್ ಫೈನಲಿ ಚೆನ್ನಾಗಿ ಬಂತು. ಈ ಸೈಡಲ್ಲಿ ಇದನ್ನು ನೋಡೋದಕ್ಕೆ ಅಯ್ಯೋ ಕೆಟ್ಟೋಯ್ತೇನೋ ಶೇಪ್ ಬರಲಿಲ್ಲ ಅಂತ ಅನಿಸಿದ್ರು ನಾವು ಇದನ್ನು ಉಲ್ಟಾ ಮಾಡಿ ಹಾಕ್ತೀವಲ್ವ ಆವಾಗ ಪರ್ಫೆಕ್ಟಾಗಿ ಬಂದಿರುತ್ತೆ. ನೋಡಿ ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಾರ್ಮಲಾಗಿ ಬೇರೆ ದೋಸೆನೆಲ್ಲ ಯಾವ ರೀತಿ ಮಾಡ್ತೀವೋ ಅದೇ ಥರನೇ ಮಾಡ್ತಾ ಇರೋದು, ಆದರೆ ಈ ಸ್ಪ್ರೆಡ್ ಮಾಡೋದನ್ನೇ ಒಂದು ಸ್ವಲ್ಪ ಹುಷಾರಾಗಿ ಮಾಡಬೇಕು. ಹಾಗೆ ಇದು 3 ಲೇಯರ್ ಇರುತ್ತಲ್ವ, ಹಾಗಾಗಿ ಉಲ್ಟಾ ಮಾಡುವಾಗ ಕೂಡ ನೀಟಾಗಿ ಮಾಡಬೇಕು. ಸೂಪರ್ ಅಲ್ಲ? ಇದು 3 ಕಲರ್ ದೋಸೆ, ಕೇಸರಿ, ಬಿಳಿ, ಹಸಿರು ಅಲ್ಲ, ಚೆನ್ನಾಯ್ತಲ್ಲ? ದೋಸೆನ ತಿರುವಿ ಹಾಕುವಾಗ ಕೂಡ ಹುಷಾರಾಗೆ ಮಾಡಬೇಕು, ಯಾಕಂದರೆ 3 ಲೇಯರ್ ಇರೋದ್ರಿಂದ 1 ಲೇಯರ್ ಬಿಟ್ಕೊಂಡ್ಬಿಡೋ ಚಾನ್ಸಸ್ ಇರುತ್ತೆ. ಆದರೆ ನಾನು ಮಾಡಿರೋ ಅಷ್ಟು ದೋಸೆನಲ್ಲೂ ಆ ರೀತಿ ಏನು ಪ್ರಾಬ್ಲಮ್ ಆಗಲಿಲ್ಲ, ಆರಾಮಾಗೆ ಬಂತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಈಗ ನೆಕ್ಸ್ಟ್ ಒನ್ ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಸ್ಕೂಲ್ಗೆ ಜಸ್ಟ್ ಈ ರೀತಿ ಮಾಡಿ ಫೋಟೋ ಕಳಿಸಿದ್ರೆ ಸಾಕು ಅಂತ, ಬಟ್ ಅದು ಮೆಸೇಜ್ನ ನಾನು ಕರೆಕ್ಟಾಗಿ ಓದೇ ಇರಲಿಲ್ಲ. ಪೇರೆಂಟ್ ಮತ್ತು ಚೈಲ್ಡ್ ಇಬ್ಬರು ಸೇರಿ ಮಾಡಬೇಕಂತೆ. ಸೊ ಅವನಿಗೆ ನಾನು ಬಾಕ್ಸ್ ಮಾಡಿ ಅವನನ್ನ ಸ್ಕೂಲಿಗೆ ಕಳಿಸಿ ಆಮೇಲೆ ನಾನು ನಿಧಾನವಾಗಿ ಇದನ್ನು ಮಾಡ್ಕೊಂಡಿದ್ದು. ಆಮೇಲೆ ನಾನು ಮೆಸೇಜ್ ನೋಡಿದಾಗ ಬೇಜಾರಾಗ್ಬಿಡ್ತು, ಅಯ್ಯೋ ಮತ್ತೆ ಈಗ ಇದನ್ನು ಮಾಡಬೇಕಲ್ಲ ಅಂತ. ಸಂಜೆ ನಾನು ಇದೇ ಸೆಷನ್ನ ಇನ್ನೊಂದು ಸಾರಿ ಇಟ್ಕೊಂಡಿದ್ದೆ, ಯಾಕೆಂದರೆ ಅವನನ್ನು ಸೇರಿಸಿ ಇನ್ಕ್ಲೂಡ್ ಮಾಡಿ ಮಾಡೋಣ ಅಂತ ಹೇಳಿ. ಸೊ ಜಸ್ಟ್ ಇದು ಬೆಳಿಗ್ಗೆದಷ್ಟೇ ನಾನು ನಿಮಗೆ ತೋರಿಸ್ತಾ ಇರೋದು. ನೆಕ್ಸ್ಟ್ ಸಂಜೆ ಅವ್ನು ಸ್ಕೂಲಿಂದ ಬಂದಮೇಲೆ ಕೂಡ ಯಾವ ರೀತಿ ಮಾಡಿದ್ವಿ ಅಂತ ಹೇಳಿ ತೋರಿಸ್ತೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಒಬ್ಬರೇ ಆರಾಮಾಗಿ ವೀಡಿಯೋ ಮಾಡ್ಕೊಂಡ್ಬಿಡ್ಬೋದು. ಈ ಮಕ್ಕಳಿದ್ರೆ ಅವ್ರನ್ನ ವೀಡಿಯೋನಲ್ಲಿ ಕರ್ಕೊಂಡು ಮಾಡೋದಂದ್ರೂ ತುಂಬಾ ತಲೆನೋವಿನ ಕೆಲಸ. ಸೊ ನಾವು ಈ ವಿಡಿಯೋ ಕೆಲಸ ಅರ್ಧ ಗಂಟೆಲಿ ಮಾಡ್ತೀವಿ ಅಂದರೆ, ಮಕ್ಕಳು ಕೂಡ ಇದ್ದಾರೆ ಅಂದರೆ ನಮಗೆ ಆಲ್ಮೋಸ್ಟ್ 1.5 ಇಂದ 2 ಗಂಟೆ ಬೇಕೇ ಬೇಕಾಗುತ್ತೆ. ಟೋಟಲ್ ಆಗಿ ನಾನು ಫೋಟೋಕ್ಕೆ ಅಂತ ಹೇಳಿ ಒಂದು 3 ದೋಸೆನ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ರೆಡಿ ಮಾಡಿರುವಂಥ ದೋಸೆ ಹಿಟ್ಟಲ್ಲಿ ಈ ರೀತಿ ಒಂದು 6 ದೋಸೆ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಫೈನಲಿ ನಾವು ತೊಗೊಂಡಿರುವಂಥ ಈ ಟ್ರಿಕಲರ್ ರೆಸಿಪಿ ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಇನ್ನು ಸಂಜೆ ಅವನನ್ನು ಸೇರಿಸಿ ಮಾಡಬೇಕಲ್ವ, ಈಗ ತಕ್ಕ ಮಟ್ಟಿಗೆ ಇದು ಕಂಪ್ಲೀಟ್ ಆಗಿದೆ. ದೋಸೆ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿ ಅಲ್ವಾ? ನನಗಂತೂ ಹಾಗೆ ಅನ್ನಿಸ್ತಾ ಇದೆ, ನಿಮ್ಗೇನು ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಸೊ ಫಸ್ಟು ಮಗನಿಗೆ ತಿನ್ನಿಸಿ ಆಮೇಲೆ ನಾನು ತಿನ್ಕೊಳ್ತಾ ಈ ಬೆಳಿಗ್ಗೆ ಸೆಷನನ್ನು ಮುಗಿಸಿದ್ದಾಯಿತು. ಸಂಜೆ ನಾನು ಇದನ್ನು ಮಾಡೋದಕ್ಕೆ ಗ್ರೀನ್ ಕಲರ್ಗೆ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡಲಿಲ್ಲ, ಅದ್ರ ಬದಲು ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿದೆ. ಈ ಕೊತ್ತಂಬರಿ ಮತ್ತು ಪಾಲಕ್ ಸೊಪ್ಪಿಗೆ ಕಂಪೇರ್ ಮಾಡಿದ್ರೆ ಪಾಲಕ್ ಸೊಪ್ಪಲ್ಲೇ ಸ್ವಲ್ಪ ಗ್ರೀನ್ ಕಲರ್ ಚೆನ್ನಾಗಿ ಬರುತ್ತೆ. ಇಲ್ಲಿ ಒಂದು ಪಾತ್ರೆನಲ್ಲಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೆ, ಅದು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೊಂದು ಅರ್ಧ ಸೂಡ್ನಷ್ಟು ಪಾಲಕ್ ಸೊಪ್ಪನ್ನ ಹಾಕಿ 1 ಕುದಿಯಷ್ಟು ಬರೋವರೆಗೂ ಕುದಿಸಿ ಆಮೇಲೆ ತೆಗೆದು ಇಮಿಡಿಯೇಟಾಗಿ ತಣ್ಣೀರಲ್ಲಿ ಹಾಕಿದ್ದೀನಿ ಈ ಸೊಪ್ಪನ್ನ. ಈ ಥರ ಮಾಡಿದ್ರೆ ಗ್ರೀನ್ ಕಲರ್ ಹಾಗೆ ಇರುತ್ತೆ. ಆಮೇಲೆ ಈ ಸೊಪ್ಪನ್ನ ಹಿಂಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ. ಅದೇ ಮಿಕ್ಸಿ ಜಾರಿಗೇನೆ 1-2 ಚಮಚದಷ್ಟು ದೋಸೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಬಂದಿದೆ ನೋಡಿ. ಫ್ಲವರ್ ಯಾವ ಕಲರ್ ಇರುತ್ತೆ? ಆರೆಂಜು, ವೈಟು, ಆಮೇಲೆ ಗ್ರೀನ್ ಅಲ್ಲ, ಅದಕ್ಕೆ ಫಸ್ಟು ಸಣ್ಣಕ್ಕೆ ಇಟ್ಕೊಂಡು ಇದು ಆರೆಂಜ್ ಹಾಕಬೇಕು. ಮಗನ ಕೈಯಿಂದನೇ ಸ್ವಲ್ಪ ಸ್ವಲ್ಪ ಹಾಕಿ ಆಲ್ಮೋಸ್ಟ್ ಅವನ ಕಡೆಯಿಂದನೇ ಮಾಡಿಸಿದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಬಂತು, ಪರವಾಗಿಲ್ಲ ಅವನ ಕಡೆ ಮಾಡಿಸಿದ್ರು ಕೂಡ. ಆದರೆ ದೊಡ್ಡವನ ಕಡೆ ಮಾಡಿಸ್ತಾ ಇದ್ರೆ ಚಿಕ್ಕವನು ಸುಮ್ಮನೆ ಇರ್ತಾನೆ? ಖಂಡಿತ ಇಲ್ಲ ಅಲ್ವಾ? ಹಿಂದ್ಗಡೆ ಅವನು ಕೂಡ ಬಂದು ನಾನು ಮಾಡ್ತೀನಿ ಅಂತ ಹೇಳಿ ತುಂಬಾ ತರಲೆ ಮಾಡ್ತಾ ಇದ್ದ. ನಿಮಗೆ ಲಾಸ್ಟಲ್ಲಿ ಅದು ಹೇಗಿತ್ತು ನಾವು ಇದನ್ನು ಮಾಡುವಾಗ ನಮ್ಮ ಸಿಚುವೇಶನ್ ಅನ್ನೋದನ್ನು ಕೂಡ ಹಾಕಿದ್ದೀನಿ. ಐ ಹೋಪ್ ನಿಮಗೆ ನಮ್ಮ ಕಾನ್ವರ್ಸೇಷನ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಫೈನಲಿ ದೋಸೆ ಅಂತೂ ತುಂಬಾ ಚೆನ್ನಾಗಿ ಬಂತು. ಮಗನಿಗಂತೂ ತುಂಬ ಖುಷಿನೇ ಆಗೋಯ್ತು ಅಂತ ಹೇಳ್ಬೋದು.
ಓಕೆ ಡನ್.